ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮದ ಅನುಬಂಧ ಅಂತ ಎಲ್ಲ ಅಣ್ಣ ತಂಗಿಯರು ರಕ್ಷಾಬಂಧನ ಸೆಲೆಬ್ರೇಟ್ ಮಾಡುವಂತ ದಿನ ತುಂಬಾ ದೂರ ಇಲ್ಲ. ಯಾಕಂದ್ರೆ ರಕ್ಷಾಬಂಧನ ಇನ್ನು ಕೆಲವೇ ದಿನದಲ್ಲೇ ಬರುತ್ತೆ. ನೀವೇನಾದ್ರು ಈ ಆಪರ್ಚುನಿಟಿನ, ಈ ರಕ್ಷಾಬಂಧನ ಯೂಸ್ ಮಾಡ್ಕೊಂಡು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಪ್ರಾಫಿಟ್ ನೇ ಮಾಡಬಹುದು. ರಕ್ಷಾಬಂಧನ ದಿನ ಬಿಸ್ನೆಸ್, ಈ ಬಿಸ್ನೆಸ್ ತಂಗಿ ಅಣ್ಣನ ಹತ್ರ ರಾಖಿ ಕಟ್ಬಿಟ್ಟು ದುಡ್ಡು ಇಸ್ಕೊತಾರಲ್ಲ, ಈ ಬಿಸ್ನೆಸ್ ಅಲ್ಲ. ನಾನ್ ಹೇಳ್ತಾ ಇರೋದು ರಾಖಿ ಕಟ್ತಾರಲ್ಲ, ಆ ರಾಖಿ ರೆಡಿ ಮಾಡುವಂತ ಬಿಸ್ನೆಸ್. ಯಾಕಂದ್ರೆ ಈ ರಕ್ಷಾಬಂಧನ್ ಟೈಮಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ರಾಖಿಗೆ ತುಂಬಾನೇ ಡಿಮ್ಯಾಂಡ್ ಇರುತ್ತೆ. ಯಾಕಂದ್ರೆ ನಮ್ಮ ಇಂಡಿಯಾದವರು ಕಲ್ಚರ್ನ, ಟ್ರೆಡಿಷನ್ ತುಂಬಾ ಫಾಲೋ ಮಾಡ್ತಾರೆ. ಅದರಲ್ಲೂ ರಕ್ಷಾಬಂಧನ್ ಅಂತೂ ತುಂಬಾ ಜೋರಾಗೆ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಈ ರಾಖಿ ಮೇಕಿಂಗ್ ಬಿಸ್ನೆಸ್ ನ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನೀವು ಈ ರಾಖಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ ಮುಂಚೆ ನಿಮ್ಮ ಜಾಗನ ಈ ರಾಖಿ ಮಾರ್ಕೆಟ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ನಿಮ್ಮ ಪ್ಲೇಸ್ ನ ಈ ರಾಖಿ ಮಾರ್ಕೆಟ್ ಅಲ್ಲಿ ಹೆಂಗೆ ರಿಜಿಸ್ಟರ್ ಮಾಡೋದು ಅಂದ್ರೆ ನಿಮ್ಮ ಕ್ರಿಯೇಟಿವಿಟಿಯಿಂದ. ನೀವು ಈ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ನ ಯೂಸ್ ಮಾಡ್ಬಿಟ್ಟು ರಾಖಿ ರೆಡಿ ಮಾಡೋದಾಗಿರ್ಬೋದು, ಏನಾದ್ರು ಡಿಫ್ರೆಂಟ್ ಡಿಸೈನ್ ಇರುವಂತ ರಾಖಿನ ರೆಡಿ ಮಾಡೋದಾಗಿರ್ಬೋದು, ಅಂಡ್ ಈ ರಾಖಿಗಳನ್ನ ಸೂಪರ್ ಸೆಲೆಬ್ರಿಟಿಗಳು ಇರ್ತಾರಲ್ಲ ಅವ್ರ ಜೊತೆ ಪ್ರಮೋಷನ್ ಮಾಡೋದಿರ್ಬೋದು, ಇಲ್ಲಾಂದ್ರೆ ನೀವೇ ಇನೋವೇಟಿವ್ ಆಗಿ ಏನಾದ್ರು ಕ್ರಿಯೇಟಿವ್ ಮಾರ್ಕೆಟಿಂಗ್ ಮಾಡೋದಿರ್ಬೋದು. ಇವೆಲ್ಲ ಮಾಡೋದ್ರಿಂದ ರಾಖಿ ಮಾರ್ಕೆಟ್ ಅಲ್ಲಿ ನಿಮ್ದು ಹೊಸ ಪ್ಲೇಸ್ ರಿಜಿಸ್ಟರ್ ಆಗುತ್ತೆ. ನಮ್ಮ ಜನ ಪ್ರತಿ ವರ್ಷ ರಾಖಿ ತಗೋಬೇಕಾದ್ರೆ ಎಷ್ಟು ಡಿಸೈನ್ ಇದೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಡಿಫ್ರೆಂಟ್ ಆಗಿರುವಂತ ಚೆನ್ನಾಗಿರೋ ಡಿಸೈನ್ ರಾಖಿನ ರೆಡಿ ಮಾಡಿದ್ರೆ ತುಂಬಾ ಒಳ್ಳೆ ಪ್ರಾಫಿಟ್ ನೇ ಮಾಡಬಹುದು. ಅಂಡ್ ನಾವು ಚೆನ್ನಾಗಿ ರೆಡಿ ಮಾಡಿರುವಂತ ರಾಖಿನ ಒಳ್ಳೆ ಸೇಲ್ಸ್ ಚಾನಲ್ ಗಳಲ್ಲಿ ಸೇಲ್ ಮಾಡಬೇಕು. ನಾವು ಬರೀ ಆಫ್ಲೈನ್ ನೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಈ ನಡುವೆ ಎಲ್ಲ ಕೂಡ ಡಿಜಿಟಲ್ ಆಗಿದೆ. ಸೊ ನಾವು ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಅಲ್ಲೂ ನಮ್ಮ ರಾಖಿಗಳನ್ನ ಸೇಲ್ ಮಾಡಬೇಕು. ಅಂಡ್ ಆನ್ಲೈನ್ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡಕ್ಕೆ ಅಂತಾನೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ, ಆನ್ಲೈನ್ ವೆಬ್ಸೈಟ್ಗಳನ್ನ ಯೂಸ್ ಮಾಡಿಕೊಂಡು ಒಳ್ಳೆ ಪ್ರಮೋಷನ್ ಮಾಡಬೇಕು. ಇದರ ಜೊತೆಗೆ ಇದು ರಾಖಿ ಬಿಸ್ನೆಸ್ ಆಗಿರೋದ್ರಿಂದ ನೀವು ಬಿಸ್ನೆಸ್ ಅಲ್ಲಿ ಫಾಲೋ ಮಾಡಬೇಕಾದಂತ ಇಂಪಾರ್ಟೆಂಟ್ ಸ್ಟೆಪ್ಸ್ ಏನಿದೆ ಅಂದ್ರೆ ಕಸ್ಟಮರ್ ಸರ್ವಿಸ್ ನ ಅದನ್ನ ಚೆನ್ನಾಗಿ ಕೊಡಬೇಕು. ಯಾಕಂದ್ರೆ ಹೊಸ ಕಸ್ಟಮರ್ ನಿಮ್ಮ ಹತ್ರ ಬಂದಾಗ ಅವ್ರನ್ನ ಲಾಯಲ್ ಕಸ್ಟಮರ್ ಆಗಿ ಕನ್ವರ್ಟ್ ಮಾಡುವಂತ ಜವಾಬ್ದಾರಿ ನಿಮ್ದೇ ಆಗಿರುತ್ತೆ. ಅಂಡ್ ಇದೆಲ್ಲದರ ಜೊತೆಗೆ ಲೇಟೆಸ್ಟ್ ಟ್ರೆಂಡ್ ಏನಿದೆ ಅದ್ರ ತಕ್ಕಂತೆ ನಾವು ಬಿಸ್ನೆಸ್ ನ ಮಾಡಬೇಕು. ಅಂದ್ರೆ ಈಗ ಲೇಟೆಸ್ಟ್ ಆಗಿ ಹ್ಯಾಂಡ್ ಮೇಡ್ ರಾಖಿಗೆ ತುಂಬಾನೇ ಡಿಮ್ಯಾಂಡ್ ಇರುತ್ತೆ. ಈಗ ಈ ಮಷೀನ್ ಅಲ್ಲಿ ರಾಖಿನ ರೆಡಿ ಮಾಡ್ತಾರಲ್ಲ, ಅದಕ್ಕಿಂತ ಯಾರ ಕೈಯಲ್ಲಿ ತುಂಬಾ ಜಾಸ್ತಿ ಪ್ರೀತಿಯಿಂದ ಎಫರ್ಟ್ಸ್ ಹಾಕ್ಬಿಟ್ಟು ರಾಖಿ ರೆಡಿ ಮಾಡ್ತಾರಲ್ಲ ಅದಕ್ಕೆ ಸಿಕ್ಕಾಪಟ್ಟೆನೇ ಡಿಮ್ಯಾಂಡ್ ಇರುತ್ತೆ. ಯಾಕಂದ್ರೆ ರಕ್ಷಾಬಂಧನ ನಮ್ಮ ಇಂಡಿಯನ್ಸ್ಗೆ ಒಂದು ಎಮೋಷನ್. ಅದಕ್ಕೋಸ್ಕರ ನಾವು ಹ್ಯಾಂಡ್ ಮೇಡ್ ಅಲ್ಲೇ ತುಂಬಾ ಚೆನ್ನಾಗಿರುವಂತ ರಾಖಿನ ಮಾಡಿದ್ರೆ ತುಂಬಾ ಜನ ನಮ್ಮ ಬಿಸ್ನೆಸ್ಗೆ ಅಟ್ರಾಕ್ಟ್ ಆಗ್ತಾರೆ. ಅಂಡ್ ನೀವು ಹ್ಯಾಂಡ್ ಮೇಡ್ ರಾಖಿ ಮಾಡೋದ್ರಿಂದ ನಿಮ್ಗೆ ಪ್ರೊಡಕ್ಷನ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ಅಂಡ್ ಪ್ರಾಫಿಟ್ ಮಾರ್ಜಿನ್ ಕೂಡ ಜಾಸ್ತಿ ಸಿಗುತ್ತೆ. ಅಂಡ್ ನೀವು ಎಷ್ಟೇ ಚೆನ್ನಾಗಿ ರಾಖಿನ ರೆಡಿ ಮಾಡಿದ್ರು ನಿಮ್ಮ ಹತ್ರ ಹೋಲ್ಸೇಲರ್ ಕಾಂಟ್ಯಾಕ್ಟು, ರಿಟೇಲರ್ ಕಾಂಟ್ಯಾಕ್ಟು ಇಲ್ಲ ಅಂದ್ರೆ ನಿಮ್ಮ ಬಿಸ್ನೆಸ್ಗೆ ಒಂದು ಬೂಸ್ಟ್ ಅನ್ನೋದು ಸಿಗಲ್ಲ. ಅದಕ್ಕೋಸ್ಕರ ನೀವು ಈ ಬಿಸ್ನೆಸ್ ನ ಮಾಡ್ಬೇಕಾದ್ರೆ ನಿಮ್ಮ ಸೇಲ್ಸ್ ಚಾನಲ್ಸ್ ನ ಆಕ್ಟಿವೇಟ್ ಮಾಡ್ಕೋಬೇಕು. ನೀವು ಸ್ಟಾರ್ಟಿಂಗ್ ಅಲ್ಲೇ ರಾಖಿನ ರೆಡಿ ಮಾಡಕ್ ಮುಂಚೆ ನಾನು ಇಂಥ ಕಡೆನೇ ಸೆಲ್ ಮಾಡ್ತೀನಿ, ಇಂಥವ್ರ ಹತ್ರನೇ ಸೆಲ್ ಮಾಡ್ತೀನಿ, ಯಾಕಂದ್ರೆ ಇವ್ರ ಕಡೆ ರಾಖಿಗೆ ತುಂಬಾನೇ ಡಿಮ್ಯಾಂಡ್ ಇದೆ ಅಂತ ನಾವು ಫಸ್ಟ್ ಯೋಚನೆ ಮಾಡ್ಕೋಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಸೇಲ್ಸ್ ಸ್ಟ್ರಾಟಜಿನ ಚೆನ್ನಾಗಿ ಬಿಲ್ಡ್ ಮಾಡ್ಕೋಬೇಕು. ನಾವು ಎಷ್ಟೇ ಚೆನ್ನಾಗಿ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅದು ಸೇಲ್ ಆಗಿಲ್ಲ ಅಂದ್ರೆ ಅದು ನಮ್ಗೆ ಲಾಸೇ. ಅದಕ್ಕೋಸ್ಕರ ನಾವು ಹೋಲ್ಸೇಲರ್ ಹತ್ರ, ರಿಟೇಲರ್ ಹತ್ರ, ಗಿಫ್ಟ್ ಶಾಪ್ ಅಲ್ಲಿ, ಲೋಕಲ್ ಮಾರ್ಕೆಟ್ ಅಲ್ಲಿ, ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಎಲ್ಲ ಕಡೆನೂ ನಾವು ಕಾಂಟ್ಯಾಕ್ಟ್ ನ ರೆಡಿ ಮಾಡಿಕೋಬೇಕು. ಇದರ ಜೊತೆಗೆ ನಿಮ್ದೇ ಆದಂತ ಬ್ರ್ಯಾಂಡಿಂಗ್ ನ ಶುರು ಮಾಡೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ನೀವು ಒಳ್ಳೊಳ್ಳೆ ಡಿಸೈನ್ ಇರುವಂತ ರಾಖಿ ಫೋಟೋಗಳನ್ನ ಆನ್ಲೈನ್ ಅಲ್ಲಿ ಪೋಸ್ಟ್ ಮಾಡ್ತಾ ಅರ್ಲಿ ಬರ್ಡ್ ಡಿಸ್ಕೌಂಟ್ ಕೂಡ ಕೊಡಬೇಕು. ಫಾರ್ ಎಕ್ಸಾಂಪಲ್ ನೀವು ರಾಖಿ ಜೊತೆಗೆ ಸ್ವೀಟ್ಸ್ ನ ಕೂಡ ಕೊಡಬಹುದು. ಇದರಿಂದ ಏನಾಗ್ತಾರೆ, ತುಂಬಾ ಜನ ನಿಮ್ಮ ಪ್ರಾಡಕ್ಟ್ಸ್ ಅನ್ನು ನೋಡ್ಬಿಟ್ಟು ಅಟ್ರಾಕ್ಟ್ ಆಗ್ತಾರೆ. ಅಂಡ್ ನೀವು ರಾಖಿ ಮ್ಯಾನುಫ್ಯಾಕ್ಚರಿಂಗ್ ನ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಗೆ ಕೆಲವೊಂದು ಮಷಿನ್ಗಳು ಕೂಡ ಬೇಕಾಗುತ್ತೆ. ಅದರಲ್ಲಿ ಮೇಜರ್ ಆಗಿ ಸೀವಿಂಗ್ ಮಷಿನ್ ಬೇಕಾಗುತ್ತೆ, ಅಂದ್ರೆ ಹೊಲಿಗೆ ಯಂತ್ರ. ಇದರಿಂದ ಏನಾಗುತ್ತೆ, ಚಿಕ್ಕ ಚಿಕ್ಕ ಬಟ್ಟೆ ತುಂಡುಗಳನ್ನ ಹೊಲಿಗೆ ಹಾಕ್ಬಿಟ್ಟು ರಾಖಿಯಾಗಿ ರೆಡಿ ಮಾಡಬಹುದು. ಅಂಡ್ ಈ ಮಷಿನ್ ನಿಮ್ಗೆ ಕೇವಲ 5,000ದಲ್ಲೇ ಸಿಗುತ್ತೆ. ಅಂಡ್ ಇದರ ಜೊತೆಗೆ ನಿಮ್ಗೊಂದು ಹೀಟ್ ಪ್ರೆಸ್ ಮಷಿನ್ ಕೂಡ ಬೇಕಾಗುತ್ತೆ. ಈ ಮಷಿನ್ ಇಂದ ರೈನ್ ಟೋನ್ ಆಗಿರ್ಬೋದು, ರಿಬ್ಬನ್ ಗಳಾಗಿರ್ಬೋದು, ಇವೆಲ್ಲ ಕೂಡ ರಾಖಿಗೆ ಅಟ್ಯಾಚ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಈ ಮಷಿನ್ ನಿಮ್ಗೆ 10,000ರಿಂದ 50,000ದಲ್ಲಿ ಸಿಗುತ್ತೆ. ಇದರ ಜೊತೆಗೆ ನಿಮ್ಗೊಂದು ಡೈ ಕಟಿಂಗ್ ಮಷಿನ್ ಕೂಡ ಬೇಕಾಗುತ್ತೆ. ಈ ಡೈ ಕಟಿಂಗ್ ಮಷಿನ್ ಇಂದ ನಾವು ರಾಖಿಗೆ ಹಾಕಿರುವಂತ ತುಂಡು ತುಂಡು ಬಟ್ಟೆಗಳಾಗಿರ್ಬೋದು, ಬೇರೆ ಯಾವ್ದೋ ಡಿಸೈನರ್ ಐಟಮ್ ಆಗಿರ್ಬೋದು, ಅವೆಲ್ಲ ಕೂಡ ಕ್ಲೀನ್ ಆಗಿ ಶೇಪ್ ಅಲ್ಲಿ ಕಟ್ ಮಾಡಬಹುದು. ಒಂದು ಬೇಸಿಕ್
ಬೇಸಿಕ್ ಡೈ ಕಟಿಂಗ್ ಮಷೀನ್ ನಿಮಗೆ 2000 ಸಿಗುತ್ತೆ. ಅಂಡ್ ಇದಕ್ಕೆ ರಾ ಮೆಟೀರಿಯಲ್ ಕಾಸ್ಟ್ ತುಂಬಾನೇ ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸಿಲ್ಕ್ ನ ಯೂಸ್ ಮಾಡ್ಕೊಂಡು ರಾಖಿನ ರೆಡಿ ಮಾಡ್ತೀರಾ ಅಂದ್ರೆ ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದೇ ನೀವೇನಾದ್ರು ಕಾಟನ್ ಇಂದ ಬೇರೆ ಯಾವ್ದಾದ್ರು ಚಿಕ್ಕ ವಸ್ತುಗಳಿಂದ ರೆಡಿ ಮಾಡ್ತೀರಾ ಅಂದ್ರೆ ನಿಮಗೆ ಕಾಸ್ಟ್ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನೀವು ಯಾವ ಮೆಟೀರಿಯಲ್ ನ ಯೂಸ್ ಮಾಡ್ಕೊಂಡು ರಾಖಿ ರೆಡಿ ಮಾಡ್ತೀರಾ ಅದ್ರ ಮೇಲೆ ರಾ ಮೆಟೀರಿಯಲ್ ಕಾಸ್ಟ್ ಕೂಡ ಇರುತ್ತೆ. ಅಂಡ್ ನೀವು ಮಷೀನ್ಗಳನ್ನ ಯೂಸ್ ಮಾಡದಿರೇನೆ ಹ್ಯಾಂಡ್ ಮೇಡ್ ರಾಖಿನ ಕೂಡ ರೆಡಿ ಮಾಡಬಹುದು. ಅಂಡ್ ನೀವು ಹ್ಯಾಂಡ್ ಮೇಡ್ ರಾಖಿ ರೆಡಿ ಮಾಡೋದ್ರಿಂದ ನಿಮಗೆ ಪ್ರೊಡಕ್ಷನ್ ಕಾಸ್ಟ್, ಇನ್ವೆಸ್ಟ್ಮೆಂಟ್ ಎಲ್ಲ ಕೂಡ ಕಮ್ಮಿ ಇರುತ್ತೆ. ನಿಮಗೆ ಹ್ಯಾಂಡ್ ಮೇಡ್ ರಾಖಿನ ರೆಡಿ ಮಾಡಕ್ ಗೊತ್ತಿಲ್ಲ ಅಂದ್ರೆ ನೀವು ಯಾವ್ದಾದ್ರು ಆರ್ಟಿಸ್ಟ್ ಗಳು ಇರ್ತಾರಲ್ಲ, ಅಂದ್ರೆ ಹ್ಯಾಂಡ್ ಮೇಡ್ ಜ್ಯುವೆಲ್ರಿನ, ಹ್ಯಾಂಡ್ ಮೇಡ್ ರಾಖಿಗಳನ್ನ ರೆಡಿ ಮಾಡೋರು, ಅವ್ರ ಜೊತೆ ಕೊಲ್ಯಾಬ್ ಆಗ್ಬಿಟ್ಟು ಅವ್ರು ರೆಡಿ ಮಾಡಿರೋದ್ರ ರಾಖಿನ ನೀವು ಕೊಂಡ್ಕೊಂಡು ಅದನ್ನ ನೀವು ಸೆಲ್ ಮಾಡಬಹುದು. ಇಲ್ಲಾಂದ್ರೆ ಯಾವ್ದಾದ್ರು ಹೋಲ್ಸೇಲ್ ಹೋಗ್ಬಿಟ್ಟು ಬಲ್ಕ್ ಆಗಿ ರಾಖಿನ ತಗೊಬಂದು ಅದನ್ನ ಕೂಡ ನೀವು ಸೆಲ್ ಮಾಡಬಹುದು. ಅಂಡ್ ಈಗಿನ ಟ್ರೆಂಡಿಗೆ ತಕ್ಕಂತೆ ನೀವು ರೆಡಿ ಮಾಡುವಂತ ರಾಖಿನ ನೀವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಆನ್ಲೈನ್ ಅಲ್ಲಿ ಕೂಡ ಸೆಲ್ ಮಾಡಬಹುದು ಅಂಡ್ ಆಫ್ಲೈನ್ ಅಲ್ಲಿ ಕೂಡ ಸೆಲ್ ಮಾಡಬಹುದು. ಆನ್ಲೈನ್ ಅಲ್ಲಿ ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ವೆಬ್ಸೈಟ್ ಆಗಿರ್ಬೋದು, ಅಲ್ಲಿ ಕೂಡ ನೀವು ಸೆಲ್ ಮಾಡಬಹುದು. ಇಲ್ಲಾಂದ್ರೆ ಆಫ್ಲೈನ್ ಅಲ್ಲಿ ನೀವು ಯಾವ್ದಾದ್ರು ರಿಟೇಲರ್ಗೆ, ಹೋಲ್ಸೇಲರ್ಗೆ, ಇಲ್ಲಾಂದ್ರೆ ನೀವು ಯಾವ್ದಾದ್ರು ಒಂದು ಸ್ಟ್ರೀಟ್ ಹತ್ರ ಕೂತ್ಕೊಂಡು ಕೂಡ ಸೆಲ್ ಮಾಡಬಹುದು. ಅಂಡ್ ನೀವು ಎಲ್ಲೇ ಸೆಲ್ ಮಾಡ್ತೀನಿ ಅಂದ್ರೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಂಡು ಒಳ್ಳೆ ಮಾರ್ಕೆಟಿಂಗ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಸೇಲ್ ಆಗುತ್ತೆ. ಅಂಡ್ ಮುಖ್ಯವಾಗಿ ನೀವು ರಾಖಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂದ್ರೆ, ನೀವು ರಾಖಿ ಬಿಸ್ನೆಸ್ ನ ಸ್ಮಾಲ್ ಸ್ಕೇಲ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ 5,000ದಿಂದ 20,000 ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ನೀವು ಸ್ಮಾಲ್ ಸ್ಕೇಲ್ ಅಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ನೀವು ಹ್ಯಾಂಡ್ ಮೇಡ್ ರಾಖಿನ ರೆಡಿ ಮಾಡಬಹುದು. ಇಲ್ಲಾಂದ್ರೆ ಬೇರೆ ಯಾರು ಆರ್ಟಿಸ್ಟ್ ಗಳು ಇರ್ತಾರಲ್ಲ ರಾಖಿನ ರೆಡಿ ಮಾಡೋದು, ಅವ್ರ ಕಡೆಯಿಂದ ರಾಖಿನ ತಗೊಂಡು ನೀವು ಸೆಲ್ ಮಾಡಬಹುದು. ನೀವೇನಾದ್ರೂ ಮೀಡಿಯಂ ಸ್ಕೇಲ್ ಅಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ 50,000ದಿಂದ 1,00,000 ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅಂಡ್ ನೀವು ರೆಡಿ ಮಾಡುವಂತ ರಾಖಿಗಳನ್ನ ಹೋಲ್ಸೇಲರ್ಗೆ ಅಂಡ್ ಆನ್ಲೈನ್ ಸ್ಟೋರ್ ಅಲ್ಲಿ ಸೆಲ್ ಮಾಡಬಹುದು. ನೀವು ಲಾರ್ಜ್ ಸ್ಕೇಲ್ ಅಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದ್ರಿಂದ ನೀವು ಹೋಲ್ಸೇಲರ್ಗೂ ಸೆಲ್ ಮಾಡಬಹುದು, ಆನ್ಲೈನ್ ಸ್ಟೋರಲ್ಲೂ ಸೆಲ್ ಮಾಡ್ಬೋದು ಅಂಡ್ ಆಫ್ಲೈನ್ ಕೂಡ ನೀವು ಸ್ಟೋರ್ ಹಾಕೊಂಡು ಕೂಡ ಸೆಲ್ ಮಾಡ್ಬೋದು. ನೀವು ಆಫ್ಲೈನಲ್ಲಿ ಯಾವ್ದಾದ್ರು ಸ್ಟೋರ್ ಹಾಕೊಂಡು ಇಲ್ಲಾಂದ್ರೆ ಯಾವ್ದಾದ್ರು ಸ್ಟ್ರೀಟ್ ಸೈಡ್ ಸೆಲ್ ಮಾಡ್ತೀನಿ ಅಂದ್ರೆ ನೀವು ಕೆಲವೊಂದು ಲೈಸೆನ್ಸ್ಗಳನ್ನ, ಕೆಲವೊಂದು ಪರ್ಮಿಷನ್ಸ್ನ ಕೂಡ ತಗೋಬೇಕು. ಓಕೆ, ಈಗ ಯಾವ ಯಾವ ರಾಖಿಗಳಿಗೆ ಎಷ್ಟು ಪ್ರೈಸ್ ಇದೆ ಅಂತ ನೋಡೋಣ. ಹ್ಯಾಂಡ್ ಮೇಡ್ ರಾಖಿಗಳಿಗೆ ಆವರೇಜ್ ಆಗಿ 200 ರೂಪಾಯಿ ಪ್ರೈಸ್ ಇರುತ್ತೆ. ಸಿಂಪಲ್ ಫ್ಯಾಬ್ರಿಕ್ ಅಂಡ್ ಥ್ರೆಡ್ ರಾಖಿಗಳಿಗೆ ಆವರೇಜ್ ಆಗಿ 60 ರೂಪಾಯಿ ಪ್ರೈಸ್ ಇರುತ್ತೆ. ಒಳ್ಳೆ ಡಿಸೈನರ್ ರಾಖಿಗಳಿಗೆ 500 ರೂಪಾಯಿ ಪ್ರೈಸ್ ಇರುತ್ತೆ. ಅಂಡ್ ಎಕೋ ಫ್ರೆಂಡ್ಲಿ ರಾಖಿಗಳಿಗೆ ಆವರೇಜ್ ಆಗಿ 120 ರೂಪಾಯಿ ಪ್ರೈಸ್ ಇರುತ್ತೆ. ಎಕೋ ಫ್ರೆಂಡ್ಲಿ ರಾಖಿಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಜೂಟ್ನ ಯೂಸ್ ಮಾಡ್ಕೊಂಡು, ಬ್ಯಾಂಬೂನ ಯೂಸ್ ಮಾಡ್ಕೊಂಡು, ರೀಸೈಕಲ್ ಮಾಡುವಂತ ಪೇಪರ್ನ ಯೂಸ್ ಮಾಡ್ಕೊಂಡು ರೆಡಿ ಮಾಡುವಂತ ರಾಖಿಗಳು. ರೀಜನಲ್ ಸ್ಪೆಷಾಲಿಟಿ ರಾಖಿಗಳಿಗೆ ಆವರೇಜ್ ಆಗಿ 150 ರೂಪಾಯಿ ಪ್ರೈಸ್ ಇರುತ್ತೆ. ಓಕೆ, ಈಗ ಮುಖ್ಯವಾಗಿ ನೀವೆಲ್ಲರೂ ಕಾಯ್ತಿರುವಂತ ಸ್ಟೆಪ್ ಏನು ಅಂದ್ರೆ ಪ್ರಾಫಿಟ್. ನೀವು ಈ ಬಿಸ್ನೆಸ್ ಅಲ್ಲಿ ಎಷ್ಟು ಪ್ರಾಫಿಟ್ ನ ಮಾಡಬಹುದು ಅಂತ. ನೀವು ಸ್ಮಾಲ್ ಸ್ಕೇಲ್ ಅಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ ಎಷ್ಟು ಪ್ರಾಫಿಟ್ ಮಾಡಬಹುದು ಅಂತ ನಾನು ಇವಾಗ ಹೇಳ್ತೀನಿ. ಸೊ ಇವಾಗ ನೀವು ಸ್ಮಾಲ್ ಸ್ಕೇಲ್ ಅಲ್ಲಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬಿಟ್ಟು ಹ್ಯಾಂಡ್ ಮೇಡ್ ರಾಖಿಗಳನ್ನ ಪರ್ ಪೀಸ್ 200 ರುಪೀಸ್ ಹಂಗೆ 100 ರಾಖಿಗಳನ್ನ ಸೆಲ್ ಮಾಡಿದ್ರೆ ನೀವು 20,000 ರೆವಿನ್ಯೂನ ಮಾಡಬಹುದು. ಅದೇ ಸಿಂಪಲ್ ಫ್ಯಾಬ್ರಿಕ್ ಅಂಡ್ ಥ್ರೆಡ್ ರಾಖಿಗಳನ್ನ 150 ಸೆಲ್ ಮಾಡಿದ್ರೆ ಒಂದಕ್ಕೆ 60 ರೂಪಾಯಿ ಹಂಗೆ ನೀವು 9,000 ರೆವಿನ್ಯೂನ ಮಾಡಬಹುದು. ನೀವು 100 ಡಿಸೈನರ್ ರಾಖಿಗಳನ್ನ 500 ರೂಪಾಯಿಗೆ ಸೆಲ್ ಮಾಡಿದ್ರೆ ನೀವು 50,000 ರೂಪಾಯಿ ರೆವಿನ್ಯೂನ ಮಾಡಬಹುದು. ನೀವು 75 ಎಕೋ ಫ್ರೆಂಡ್ಲಿ ರಾಖಿಗಳನ್ನ 120 ರೂಪಾಯಿಗೆ ಸೆಲ್ ಮಾಡಿದ್ರೆ ನೀವು 9,000 ರೆವಿನ್ಯೂನ ಮಾಡಬಹುದು. ಅಂಡ್ ನೀವು 75 ರೀಜನಲ್ ಸ್ಪೆಷಾಲಿಟಿ ರಾಖಿಗಳನ್ನ 150 ರೂಪಾಯಿಗೆ ಸೆಲ್ ಮಾಡಿದ್ರೆ ನೀವು 11,250 ರೂಪಾಯಿ ರೆವಿನ್ಯೂನ ಮಾಡಬಹುದು. ಸೊ ಈಗ ಗೊತ್ತಾಯ್ತಲ್ಲ ರಾಖಿ ಬಿಸ್ನೆಸ್ ನ ಹೆಂಗ್ ಮಾಡೋದು, ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ, ಪ್ರಾಫಿಟ್ ಎಷ್ಟು ಮಾಡಬಹುದು ಅಂಡ್ ಮಾರ್ಕೆಟಿಂಗ್ ಹೆಂಗ್ ಮಾಡೋದು ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು ನೆಕ್ಸ್ಟ್ ಯಾವ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡಲಿ ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ನಿಮ್ಗೆ ಯಾವ್ದಾದ್ರು ಬಿಸ್ನೆಸ್ಗಳ ಬಗ್ಗೆ ಕೋರ್ಸ್ಗಳು ಬೇಕು ಅಂದ್ರೆ ನೀವು ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ, ಅಲ್ಲಿರುವಂಥ ಮೆಂಟರ್ಸ್ ನಿಮಗೆ ಕಂಪ್ಲೀಟ್ ನಾಲೆಜ್ನ ಪ್ರೊವೈಡ್ ಮಾಡ್ತಾರೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನೇ ನಿಮ್ಮ ಆಂಕರ್ ಕಿಶೋರ್.